ಶಾಕುಂತಲಾ ಮತ್ತೆ ಲೈಫ್ ಹೇಗಿದೆ? ನನಗೇನು ಲೈಫ್ ಆರಾಮಾಗಿದೆ. ಮತ್ತೆ ನಿಮ್ಮ ಮಗ ಜಯದೇವ್ ಹೆಸರಿಗೆ ಎಲ್ಲ ಆಸ್ತಿ ಬಂತಂತೆ. ಈಗ ದಿವಾನ್ ಫ್ಯಾಮಿಲಿ ಅಂದ್ರೆ ಶಾಕುಂತಲಾ ದಿವಾನ್, ಜಯದೇವ್ ದಿವಾನ್ ಮಾತ್ರ ಅಂತೆ. ಉಳ್ದವ್ರು ಯಾರು ಲೆಕ್ಕಕ್ಕೆ ಇಲ್ವಂತೆ. ನಿಜಾನ? ಹಾಗೇನಿಲ್ಲ, ಎಲ್ರೂ ನನ್ನ ಮಕ್ಕಳೇ ತಾನೆ. ಅದು ಎಲ್ರಿಗೂ ಸೇರಿತು. ಬ್ಲೈಂಡ್ ಅಪ್ಪ ನೋಡಿದ್ರಾ? ಬ್ಲೈಂಡ್. ಎಲ್ಲೇ ಬಡ್ಡಿ ಹಾಕಿಲ್ಲ? ಹೋಗ್ಬೇಕಾದ್ರೆ ಕೊಡ್ತೀನಿ ಮೇಡಮ್. ಮರಿಬಾರ್ದು. ನೀನೇನಮ್ಮ ಇನ್ನು 50,000 ಪೆಂಡಿಂಗ್ ಇದೆಯಲ್ಲ, ಯಾವಾಗ ಕೊಡ್ತೀಯಾ? ನಾಳೆ ಕ್ಲಿಯರ್ ಮಾಡ್ತೀನಿ ಕಾಂಚನ. ಮರಿಬೇಡ. ಓಕೆ. ಶಾಕುಂತಲಾ, ಏನು ಇಷ್ಟು ಆರಾಮಾಗಿ ಕಾರ್ಡ್ಸ್ ಆಡ್ತಾ ಕೂತಿದ್ಯಾ? ಅಂದಮೇಲೆ ನಿನ್ ನ್ಯೂಸ್ ನೋಡಿಲ್ಲ ಅಂದಾಗಾಯ್ತು. ಏನ್ ನ್ಯೂಸು? ಅದೇ ಇವ್ರ ದೊಡ್ಡ ಮಗ, ಇವ್ರ ಸ್ಟೆಪ್ಸನ್ ಗೌತಮ್ ದಿವಾನ್, ಮತ್ತೆ ಇವ್ರ ಸ್ವಂತ ಮಗ ಜಯದೇವ್ ದಿವಾನ್, ಅವರಿಬ್ಬರ ಮಧ್ಯೆ ಕಂಪನಿ ಲೋಗೋಗೋಸ್ಕರ ಫೈಟ್ ನಡೀತಿದೆ. ಬರೀ ಫೈಟ್ ಅಲ್ಲ, ದೊಡ್ಡ ವಾರೇ ನಡೀತಿದೆ. ಯಾವ ಚಾನಲ್ ಅಲ್ಲಿ ನೋಡಿದ್ರು ಇವ್ರ ಫ್ಯಾಮಿಲಿದೆ ನ್ಯೂಸ್. ದಿವಾನ್ 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 ಅಂತ. ಹೆಸರು ದೊಡ್ಡದಾಗಿದ್ರೆ ಸಾಕಾಗಲ್ಲ ಶಾಕುಂತಲಾ, ಅದಕ್ಕೆ ತಕ್ಕಾಗಿ ನಡ್ಕೋಬೇಕು. ಡಿಗ್ನಿಟಿ ಮೇಂಟೈನ್ ಮಾಡಬೇಕು. ಅದನ್ನು ಬಿಟ್ಟು ಪಬ್ಲಿಕ್ ಅಲ್ಲಿ ನಾಯಿಗಳ ತರ ಕಿತ್ತಾಡಿದ್ರೆ ಯಾವ ನಾಯಿನೂ ಮೂಸಲ್ಲಮ್ಮ. 3 ಕಾಸಿಗೆ ಬೆಲೆ ಇಲ್ದಾಗ ಆಗ್ಬಿಡುತ್ತೆ. ಮಾನ ಮರ್ಯಾದೆ ಹರಾಜಾಗೋಗುತ್ತೆ. ಈಗ ಆಗ್ತಿರೋದು ಅದೇ ಅಲ್ವಾ ಶಾಕುಂತಲಾ? ನಿನಗೆ ನಮ್ಮ ಮನೆ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ನೀನು ಯಾವುದೇ ಕಾರಣಕ್ಕೂ ನನ್ನ ಸಮಕ್ಕೆ ತೂಗಲ್ಲ. ನಿನ್ನ ಲೆವೆಲೇ ಬೇರೆ, ನನ್ನ ಲೆವೆಲೇ ಬೇರೆ. ನಿನ್ನ ಲಿಮಿಟಲ್ಲಿ ನೀನಿರು. ನಮ್ಮ ಮನೆ ವಿಷಯಕ್ಕೆ ನೀನು ಯಾವತ್ತೂ ತಲೆ ಹಾಕಬೇಡ. ನಾವು ಜಗಳ ಆಡ್ತೀವಿ ಅಂತಂದರೆ ದೊಡ್ಡ ಲೆವೆಲಲ್ಲೇ ಜಗಳ ಆಡ್ತೀವಿ. ನಿನ್ನ ಥರ ಚೀಪ್ ಮೈಂಡ್ ಸೆಟ್ ನಮ್ಮಲ್ಲಿಲ್ಲ. ಪ್ರತಿಯೊಂದಕ್ಕೂ ಈ ರೀತಿ ಮುಗ್ ತುರ್ಸ್ಕೊಂಡು ಬರಬೇಡ. ನೀನೇನು ಅನ್ನೋದು ಇದರಲ್ಲೇ ಗೊತ್ತಾಗ್ಬಿಡತ್ತೆ. ಕಂಡವ್ರ ಮನೆ ವಿಷಯದಲ್ಲಿ ಮೂಗ್ ತೂರಿಸೋ ಚಿಲ್ಲರೆ ಮೈಂಡ್ ಸೆಟ್ಟು ನಮ್ದಲ್ಲ. ನನ್ನ ಮುಂದೆ ಧೂಳಿಗೂ ಸಮಾಲ ನೀನು. ಬಡ್ಡಿ ದುಡ್ಡು ಕೊಟ್ಟು ಕಿತ್ಕೊಂಡು ತಿನ್ನೋ ಫ್ಯಾಮ್ಲಿ ನಮ್ದಲ್ಲ. ಇದೇ ಲಾಸ್ಟ್. ಇನ್ನೊಂದ್ಸಲ ದಿವಾನ್ ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೆ ಮುಂಚೆ 100 ಸಲ ಯೋಚನೆ ಮಾಡು. ಇಲ್ಲಾಂದರೆ ಈ ಕ್ಲಬ್ ಒಳಗಡೆ ಕಾಲಿಡೋಕ್ಕೂ ಬಿಡಲ್ಲ. ಹಾಗೆ ಮಾಡಿಬಿಡ್ತೀನಿ. ಹುಷಾರು. ಏನು ಕಾಂಚನ, ಎಲ್ಲರ ಮುಂದೆ ನಿನಗೆ ಹೊಡೆದ್ಬಿಟ್ಲು? ನನಗೂ ಒಂದು ಟೈಮ್ ಬರುತ್ತೆ, ಅವಾಗ ನೋಡ್ಕೊಳ್ತೀನಿ ಅವಳನ್ನ. ಎರಡು ದಿನ ಟೈಮ್ ಬೇಕಂತೆ.
2 ದಿನದಲ್ಲಿ ಎಲ್ಲ ಪ್ರೂವ್ ಮಾಡ್ತಾನಂತೆ. ಅದಕ್ಕೆ ನಾನು ಬಿಡಬೇಕಲ್ಲ. ನಾನು ಈಗಲೇ ಪ್ರೆಸ್ ಮೀಟ್ ಮಾಡಿ ನನ್ನ ಹತ್ರ ಡಾಕ್ಯುಮೆಂಟ್ಸ್ನೆಲ್ಲ ಸಬ್ಮಿಟ್ ಮಾಡಿ ಅವನ ಕಂಪ್ನಿನ ಇವತ್ತೇ ಮುಚ್ಚಿಸ್ತೀನಿ. ಜೈ, ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀರ ತಾನೆ? ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ. ಡೋಂಟ್ ವರಿ ಬೇಬಿ. ಲೋಗೋ ಇರೋದು ಕಂಪ್ನಿ ಹೆಸರಲ್ಲಿ ಆ್ಯಂಡ್ ಕಂಪ್ನಿ ಇರೋದು ನನ್ನ ಹೆಸರಲ್ಲಿ. ಸೊ ಲೋಗೋನು ನನ್ನ ಹೆಸರಲ್ಲೇ ಇದ್ದಂಗೆ ತಾನೆ. ಒಳ್ಳೆ ಕೆಲಸಕ್ಕೆ ತಡ ಮಾಡಬಾರ್ದು ಅಂತಾರೆ. ಪ್ರೆಸ್ ಮೀಟ್ ಯಾಕೆ ಇವತ್ತೇ ಕರಿಬಾರ್ದು? ಕರಿತೀನಿ. ಹಲೋ, ಗೌತಮ್ ದಿವಾನ್, ಇವತ್ತಿಗೆ ನಿನ್ನ ಹೊಸ ಕಂಪ್ನಿಗೆ ಫುಲ್ ಸ್ಟಾಪ್. ಭಾರಿ ಜಂಬ ಕುಚ್ಕೋತಾ ಇದ್ದ ಬೇಬಿ ಅವನು. 0 ಕೋಟಿ ಮಾಡ್ತೀನಿ ಅಂತ. ಆದ್ರೆ ಈಗ ವಾಪಸ್ 0. ಏ ಕಮಾನ್, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಳಕ್ಕಾಗತ್ತಾ? ಸಿಲ್ಲಿ ವಿಷಯ ಅದು. ಲಿಮಿಟ್. ಓಹೋ, ಲಾಯರು ಮತ್ತೆ CA. ಕೂತ್ಕೊಳ್ಳಿ. ಅಲ್ಲ, ಎಷ್ಟೊಂದು ಸಲ ನಾವೇ ನಿಮ್ಮನ್ನು ಹುಡ್ಕೊಂಡ್ ಬರಬೇಕು ಅಂಥದ್ರಲ್ಲಿ ನೀವಿಬ್ಬರೇ ಒಟ್ಟಿಗೆ ಹಿಂಗೆ ಬಂದಿದ್ದೀರಾ ಅಂತಂದರೆ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಏನು ವಿಷಯ? ಸರ್, ನೀವು ನ್ಯೂಸ್ ನೋಡಿರ್ತೀರ, ನಮಗೂ ವಿಷಯ ಗೊತ್ತಾಯಿತು, ಅದಕ್ಕೋಸ್ಕರ ಬಂದ್ವಿ. ರೀ, ನ್ಯೂಸ್ ಎಲ್ಲ ನ್ಯೂಸ್ ಎನ್ಸ್ಕೊಂಡ್ರಿ. ಅದನ್ನು ಇಲ್ಲಿ ಕೇಳಬೇಕು, ಇಲ್ಲಿ ಬಿಡಬೇಕು. ಸೀರಿಯಸ್ ಆಗಿ ತೊಗೋಬಾರ್ದು. ಸೀರಿಯಸ್ ಆಗಿ ತೊಗೊಳೋದೆಲ್ಲ ಸಣ್ಣ ಪುಟ್ಟ ಜನರು, ನಮ್ಮಂಥ ದೊಡ್ಡ ಜನರಲ್ಲ. ನನಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಬೇಜಾನ್ ವಿಷಯಗಳಿದೆ. ಈಗ ನೀವೇನು ಬಂದಿದ್ದು? ಸರ್, ನೀವಿಷ್ಟು ದೊಡ್ಡ ಸ್ಟೆಪ್ ತಗೊಳ್ಳೋಕ್ಕಿಂತ ಮುಂಚೆ ನಮಗೊಂದು ವಿಷಯ ತಿಳಿಸ್ಬೇಕಾಗಿತ್ತು ಸರ್. ಯಾಕೆ? ಈಗ ಏನಾಯ್ತು ಅಂಥದ್ದು? ನೀವು ಲೋಗೋಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ನ ನೋಡಿದ್ದೀರಾ ಸರ್? ಇಲ್ಲ. ಏಕೆ? ಆ ಲೋಗೋದು ಲೀಗಲ್ ಡಾಕ್ಯುಮೆಂಟ್ಸ್ ನೋಡಿದೆ ತುಂಬ ಮುಂದುವರೆದಿದ್ದೀರಾ. ಆ ಕಂಪ್ನಿ ಲೋಗೋ ನಿಮ್ಮ ಅಣ್ಣನ ಹೆಸರಲ್ಲೇ ರಿಜಿಸ್ಟರ್ ಆಗಿದೆ ಸರ್. ವಾಟ್? ಅಲ್ಲ ರೀ, ಇಡೀ ಕಂಪ್ನಿ ನನ್ನ ಹೆಸರು ಬರ್ಕೊಟ್ಮೇಲೆ ಲೋಗೋ ಮಾತ್ರ ಅದೇ ಅವನ ಹೆಸರಲ್ಲಿರುತ್ತೆ? ಏನ್ರಿ ಅದ್ರ ಅರ್ಥ? ಅದೇ ಬೇರೆ ಇದೇ ಬೇರೆ ಅಂತನಾ? ಹೌದು ಸರ್, ಇಂಥ ಲೀಗಲ್ ವಿಷಯಗಳು ತುಂಬಾ ಇರುತ್ತೆ. ಅದಕ್ಕೆ ಹೇಳಿದ್ದು ನಮ್ಗೊಂದು ಮಾತು ಹೇಳಬೇಕಾಗಿತ್ತು ಅಂತ. ಕಂಪ್ನಿ ನಿಮಗೆ ಸಿಕ್ಕಿರ್ಬೋದು, ಆದರೆ ಲೋಗೋ ಇನ್ನೂ ಅವ್ರ ಹೆಸರಲ್ಲೇ ಇದೆ ಸರ್. ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಪೇಪರ್ಸು ಎಲ್ಲ ಇದರೊಳಗೆ ಇದೆ.